ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ್ ಮುಖವಾಡ ಕಳ್ಸಿ ಬೀಳ್ತಾ ಇದೆ. ಹಾಗಿದ್ರೆ ಧನ್ಯ ಬ್ಯಾಟಿಂಗ್ ಯಾರ ಪರ ಆಗುತ್ತೆ? ಖಂಡಿತ ಈ ಕಡೆ ಭಾಗ್ಯ ಅಡುಗೆ ಮಾಡೇ ಬಿಟ್ರೆ ಧನ್ಯಾಗಿನ್ನ ಮುನ್ನ ಒಳ್ಳೆನೇ ಇಲ್ಲದೆ ಹೇಗಪ್ಪ ಅಡುಗೆ ಮಾಡಿದ್ರು ಸ್ಟವ್ ಇಲ್ಲದೆ ತನ್ನ ಮಕ್ಕಳನ್ನ ಹಸ್ಕೊಂಡು ಹೆರಿಸ್ತಾಳೆ ಭಾಗ್ಯ. ಫೈನಲಿ ಗೆಲುವು ಯಾರ್ದಾಗುತ್ತೆ? ಖಂಡಿತವಾಗಿ ಸೋಲು ಅಂತಕ್ಕಂಥದ್ದು ತಾಂಡವ್ಗೆ ಕಟ್ಟಿಟ್ಟ ಬುತ್ತಿ. ಹಾಗಿದ್ರೆ ಗೆಲುವು ಭಾಗ್ಯ ಪಾಲಕಾಗುತ್ತೆ. ವಿಜಯಲಕ್ಷ್ಮಿ ಯಾರಿಗೆ ಹೊಲಿತಾಳೆ? ಒಳ್ಳೆತನ ಎಲ್ಲಿರುತ್ತೋ ಖಂಡಿತ ಒಳ್ಳೇದು ಎಲ್ಲವೂ ಕೂಡ ಅಲ್ಲೇ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಕಡೆ ಧಾನ್ಯಾಗೆ ನಿಜವಾಗಿ ಇಲ್ಲಿ ಕಳ್ಳರು ಯಾರು, ಸುಳ್ಳರು ಯಾರು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಎಲ್ಲವೂ ಕೂಡ ಅರ್ಥ ಆಗ್ತದೆ. ಹಾಗಿದ್ರೆ ಯಾರ ಪರನಪ್ಪ ಬ್ಯಾಟಿಂಗ್ ಮಾಡ್ಬೋದು, ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವರಂತೂ ಹಬ್ಬದ ದಿನ ಕೂಡ ಹಾವಳಿ ಎಬ್ಬಿಸ್ತಿದ್ದಾರೆ. ಇದರಿಂದ ತಾಂಡವ್ ಧೃತಿಗೆ ಇಟ್ಬಿಡ್ತಾರೆ. ಏನಪ್ಪ ಅಮ್ಮ ಇಷ್ಟು ಮಟ್ಟಿಗೆ ನಡ್ಕೋತಿದ್ದಾರೆ ಅಂತ. ಬಿಕಾಸ್ ತೋರಣನ ಕೂಡ ಅರ್ಧ ಬಾಗ್ಲಿಗೆ ಹಾಕ್ಬಿಡ್ತಾರೆ. ಇದರಿಂದ ಬೇಯಿಸೋತಂತಹ ತಾಂಡವ್ ಶ್ರೇಷ್ಠಾಗೆ ತನ್ನ ಕಷ್ಟ ಹೇಳ್ಕೊಂಡಾಗ ಶ್ರೇಷ್ಠ ಅಂತೂ ಒಬ್ಬ ಯೂಟ್ಯೂಬರ್ ಇದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು. ಜೊತೆಗೆ ಅವರು ತುಂಬ ಚೆನ್ನಾಗಿ ಕೌನ್ಸ್ಲಿಂಗ್ ಕೂಡ ಮಾಡ್ತಾರೆ. ಸಂಸಾರನ ಕೂಡ ಒಂದು ಮಾಡ್ತಾರೆ ತಾಂಡವ್ ಅಂತ. ಸರಿ ಅಂತ ಅವಳ ಮಾತನ್ನು ಕೇಳ್ಕೊಂಡಿದ್ದೆ. ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೇಲಿ ಈ ಕಡೆ ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೀನಿ, ನಾನು ನಿಮ್ಮ ಫ್ಯಾನ್ಸ್, ನನ್ನ ಫ್ರೆಂಡ್ ಹೇಳಿದರು ನೀವು ಅಡುಗೆ ಜೊತೆಗೆ ಸಂಸಾರ ಕೂಡ ಸರಿ ಮಾಡ್ತೀರಾ ಅಂತ. ಅದಕ್ಕೋಸ್ಕರ ಬಂದಿದ್ದೀನಿ. ದಯವಿಟ್ಟು ನನ್ನ ಸಂಸಾರನ ಸರಿ ಮಾಡಿ. ನನ್ನ ಹೆಂಡತಿ ಸರಿ ಇಲ್ಲ, ದುಡ್ಡು ನುಚ್ಚು, ಅದಕ್ಕೋಸ್ಕರ ನಾಟಕ ಮಾಡ್ತಾ ನನ್ನ ಅಪ್ಪ ಅಮ್ಮನ ತನ್ನ ಕಡೆ ಸರಿಕೊಂಡಿದ್ದಾಳೆ. ನನ್ನ ಅಪ್ಪ ಅಮ್ಮ ಮಕ್ಕಳು ನನ್ನ ಬರಬೇಕು. ನನ್ನ ಮನೆ 2 ಭಾಗ ಆಗಿದೆ. ನನ್ನ ಅಪ್ಪ ಅಮ್ಮ ಅವಳನ್ನ ನಂಬ್ಕೊಂಡು ಮೋಸ ಹೋಗ್ತಿದ್ದಾರೆ. ಅವ್ರನ್ನ ಉಳಿಸ್ಕೊಡಿ, ನನ್ನ ಸಂಸಾರನ ಉಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಖಂಡಿತ ಚಿಟಿಕೆ ಹೊಡೆಯೋಷ್ಟರಲ್ಲಿ ಅದನ್ನು ಮಾಡ್ತೀನಿ, ಬಟ್ ವೆಯ್ಟ್ ಆಗುತ್ತೆ ಅಂದಾಗ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಧಾನ್ಯನ ಮನೆ ಕರ್ಕೊಂಡು ಬಂದಿದ್ದೆ. ಈ ಕಡೆ ಯುಗಾದಿ ಹಬ್ಬದೊಂದು ಈ ಕಡೆ ಭಾಗ್ಯ ಎಕ್ಸಾಮ್ಗೆ ಓದ್ಕೊಳಿದ್ರು. ಜೊತೆಗೆ ಮನೆ ಕೆಲಸ ಕೂಡ ಮಾಡ್ತಿದ್ದಾರೆ. ಎಲ್ರಿಗೂ ಕೂಡ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರೆ ಈ ಕಡೆ ಗುಂಡಣ್ಣ ಬಂದಿದ್ರೆ ಹೊಟ್ಟೆ ಹಸಿವಾಗ್ತದೆ ಅಂತ ಅಂದ್ಕೊಂಡಿದ್ದೆ. ಆ ಉಪ್ಪಿಟ್ಟು ಕೇಸರಿ ಬಾತನ್ನ ಜಾರಿ ಚೆಲ್ಲೆ ಬಿಡ್ತಾನೆ. ಇದರಿಂದ ಎಲ್ರಿಗೂ ಕೂಡ ಏನಿದು ಮಾಡ್ಕೊಂಡಿದ್ದು ಚಲೋ ಇದಲ್ಲ, ಇನ್ನೇನು ತಿನ್ನೋದು ಅಂತ ಗಾಬರಿ ಆಗ್ತಿದ್ರೆ ಈ ಕಡೆ ಭಾಗ್ಯ ಇನ್ನು ಮುಂದೆ ಏನೇ ಆದರೂ ಗುಂಡಣ್ಣ ಹೊಟ್ಟೆ ಹಸು ಬಂದರೆ ನಮ್ಗೆ ಕೇಳಬೇಕು, ನಾವು ಕೊಡ್ತೀವಿ ಆಯಿತಾ. ಈಗ ಎಲ್ಲರೂ ಕೂಡ ಹಸ್ಕೊಂಡಿರ್ಬೇಕಲ್ವ, ಅದಕ್ಕೆ ನೀನೇನು ಯೋಚನೆ ಮಾಡಬೇಡ, ಎಲ್ಲ ಕೂಡ ಆದಷ್ಟು ಬೇಗ ಮಾಡ್ತೀನಿ, ನೀನು ಹಸ್ಕೊಂಡಿರುವುದಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಆದರೆ ಇಲ್ಲಿ ಭಾಗ್ಯ ಅಡುಗೆ ಮನೆಗೆ ಹೋಗಿ ಮಾಡಬೇಕು ಅಂದರೆ ತಾಂಡವದಕ್ಕೆ ಅವಕಾಶ ಕೊಡ್ತಿಲ್ಲ. 2 ಗಂಟೆ ತನಕ ತಂದು ಅಡುಗೆ ಮನೆ ಅಂತಿದ್ದಾರೆ. ಅದ್ರ ಜೊತೆಗೆ ಧನ್ಯ ಎಂಟ್ರಿ ಕೊಡ್ತಾರೆ. ಈ ಕಡೆ ಧನ್ಯ ಅಂತೂ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಮ್ಮ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತಿದ್ದಾರೆ. ಯಾರಮ್ಮ ನೀನು ಹಾಗೆ ಹೇಗೆ ಅಂತ. ಧನ್ಯ ಮತ್ತು ಕುಸುಮ ಅವ್ರ ನಡುವೆ ಚಿಟಾಪಟಿ ನಡೆಯುತ್ತೆ. ಹಬ್ಬದಿಂದಂದು ಬೇಡ ಅತ್ತೆ ಫೈಟ್ ಮಾಡೋದು ಅಂತ ಹೇಳ್ತಾಳೆ ಕುಸುಮ ಆಂಟಿಗೆ ಭಾಗ್ಯ. ನಂತರ ಈ ಕಡೆ ಧನ್ಯ ಅವರಂತೂ ನಾನು ಯಾರು ಅಂತ ಗೊತ್ತಾ, ನಾನು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಅಂತ ಹೇಳ್ತಿದ್ರೆ ನಿನ್ಗೆ ಎಷ್ಟು ಜನ ಇದ್ದರೆ ನನಗೇನಾಗಬೇಕು ಅಂತ ಹೇಳ್ತಾರೆ. ಈ ಪುಟ ನೀನು ಸರಿಯಾಗೇ ಮಾಡಿದೆ. ಯಾರಾದರೂ ಹಬ್ಬದಿಂದಂದು ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತಾರೆ, ಹೋಳಿಗೆ ಊಟ ಅಲ್ವಾ ತಿನ್ನೋದು ಅಂತ ಹೇಳ್ತಿದ್ರೆ ಅಡುಗೆ ಬಗ್ಗೆ ಕಮೆಂಟ್ ಮಾಡ್ತೀಯ. ನನ್ನ ಸೊಸೆ ಅಡುಗೆ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ನೀನು ಯಾರು ಅಂತ ಹೇಳ್ತಿದ್ರೆ ಈ ಕಡೆ ನಾನು ಯಾರು ಅಂತ ಹೇಳಬೇಕಾ ಅಂತ ಹೇಳ್ತಿದ್ರೆ ನೀನು ಯಾರಾದರೂ ನನಗೇನಾಗಬೇಕು ಅಂತ ಮತ್ತೆ ಜಗಳ ಶುರು ಮಾಡ್ಕೋತಾರೆ. ಇವ್ರ ಹತ್ರ ಎಲ್ಲ ಏನು ಮಾತು, ಬನ್ನಿರಿ ಹೋಗೋಣ ಅಂತ ಹೇಳ್ತಾರೆ. ಈ ಕಡೆ ತಾಂಡವಂತೂ 2 ಗಂಟೆ ತನಕ ನನಗೆ ಅವಕಾಶ ಕೊಡಬೇಕು, ಯಾವುದೇ ಕಾರಣಕ್ಕೂ ನೀವು ಹಸ್ಕೊಂಡಿರ್ಬೇಕಂದ್ರೆ ಹಸ್ಕೊಂಡಿರಿ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತಾರೆ. ಜೊತೆಗೆ ಈ ಕಡೆ ನನಗೆಲ್ಲ ಕೂಡ ಗೊತ್ತಾಗ್ತದೆ ಯಾರ ಆ್ಯಟಿಟ್ಯೂಡ್ ಏನು ಅಂತ ಎಲ್ಲವನ್ನ ಕೂಡ ಗಮನಿಸ್ತಿದ್ದೀನಿ. ನಾನು ಯಾರು ತಪ್ಪು ಯಾರು ಸರಿ ಅಂತ ಗೊತ್ತು ಮಾಡ್ಕೋತೀನಿ. ಈ ಮನೇಲಿ ತುಂಬಾ ತೊಂದರೆ ಇದೆ, ಅದನ್ನು ಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಅವ್ರಿಗೆ ಅರ್ಥ ಆಗ್ತದೆ ಇಲ್ಲಿ ಭಾಗ್ಯ ಹೇಗೆ ರಿಯಾಕ್ಟ್ ಮಾಡಿದ್ರು, ತಾಂಡವ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ. ಈ ಕಡೆ ತಾಂಡವ್ ಹಬ್ಬದಿಂದಂದು ಕೂಡ ಜಿದ್ದನ್ನು ಸಾಧಿಸ್ತಾ ಈ ಕಡೆ ಮಕ್ಕಳಿಗೆಂತ ತಂದೆ ಮುಖ್ಯ ಅಂತ ಹೇಳಿ ಮಕ್ಕಳು ಹಸ್ಕೊಂಡಿದ್ರು ಪರವಾಗಿಲ್ಲ, ನಾನೇ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಆ ಕಡೆ ಭಾಗ್ಯ ಮಾತ್ರ ಸ್ಟವ್ ಇಲ್ಲದೆ ಇದ್ರೆ ಏನಂತೆ ನನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಹಸ್ಕೊಂಡಿರೋಕೆ ಬಿಡುವುದಿಲ್ಲ. ಪ್ರತಿ ತಾಯಿ ಕೂಡ ತನ್ನ ಮಕ್ಕಳು ಹಸ್ಕೊಂಡಿರೋಕೆ ನೋಡೋಕ್ಕೂ ಇಷ್ಟಪಡಲ್ಲ. ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಾರೆ. ಬಟ್ ಇಲ್ಲಿ ಗುಂಡಣ್ಣ ಮತ್ತು ತನ್ವಿಗೆ ಹೊಟ್ಟೆ ಹಸುವನ್ನು ತಡ್ಕೊಳ್ಳೋಕೆ ಆಗ್ತಿಲ್ಲ. ಈ ಕಡೆ ಸುನಂದವ್ರಿಗಂತೂ ಮಕ್ಕಳ ಮುಖ ನೋಡೋಕೆ ಆಗ್ತಿಲ್ಲ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ತನ್ವಿಗೆ ವಿಜ್ಞಾನ ಪರೀಕ್ಷೆ ಅಲ್ವಾ ನಾಳೆ. ತನ್ವಿ ನಿಮ್ಮಮ್ಮ ಎಷ್ಟು ಚಂದ ಒಟ್ಕೊಂಡಿದ್ದಾಳೆ ಗೊತ್ತಾ, ಕ್ವೆಶನ್ಸ್ ಕೇಳಿ ತನಕ ಇಷ್ಟು ಪಟಾಫಟ್ ಅಂತ ಆನ್ಸರ್ ಮಾಡಿದ್ರು ಅಂತ ಹೇಳ್ತಾರೆ ಕುಸುಮ ಆಂಟಿ. ನಂತರ ಈ ಕಡೆ ಪೂಜಾ ಅಂತೂ ತನ್ವಿ ನಾನು ನಿನ್ನ 1-2 ಕ್ವೆಶನ್ಸ್ ಕೇಳಲ್ಲ ಅಂದಾಗ ಬೇಡ ನಾನೇ ಓದ್ಕೋತೀನಿ ಅಂತ ತನ್ವಿ ಹೇಳ್ತಾಳೆ. ನಂತರ ಮಕ್ಳುಗಳಿಗೆ ಹೊಟ್ಟೆ ಹಸುವನ್ನು ತಡ್ಕೊಳಕ್ಕಾಗ್ತಿಲ್ಲ. ಈ ಕಡೆ ತಾಂಡವ್ ಹುಡ್ಕೊಂಡು ಬರ್ತಾರೆ. ನೋಡಿ ತನ್ವಿ ನಿಮ್ಮಮ್ಮ ಅಂತೂ ಯಾಕೋ ನಿಮಗೆ ಊಟನೇ ಹಾಕಲ್ಲ, ಯಾಕಂದರೆ ಆಲ್ರೆಡಿ 2 ಗಂಟೆ 12 ಗಂಟೆ ಆಯಿತು, ಇನ್ಯಾವಾಗ ನೀವು ತಿಂಡಿ ತಿನ್ನೋದು,
ಏನೂ ಕೂಡ ಸ್ಟವ್ ಉಳಿಯೋದಿಲ್ಲ. ಯಾಕಂದರೆ ನಿಮಗೆ ಸ್ಟವ್ 2 ಗಂಟೆ ತನಕ ಸಿಗೋದಿಲ್ಲ. ಅದಕ್ಕೆ ನಿಮ್ಮ ಫೇವ್ರೆಟ್ಸ್ ಎಲ್ಲನೂ ಕೂಡ ಮಾಡಿಸಿದ್ದೀನಿ. ಹೋಳಿಗೆ, ಚಪಾತಿ, ಪನ್ನೀರ್ ಎಲ್ಲವೂ ಕೂಡ ಇದೆ. ಪಾಯಸ ತನ್ವಿನಿಂಗ್ ಫೇವ್ರೆಟು. ಬಂದುಬಿಡಿ, ಜಸ್ಟ್ ನೀವೇನು ಮಾಡಬೇಕಾಗಿಲ್ಲ. ಇದು ಒಂದು ಲೈನ್ ದಾಟಿ ಒಳಗಡೆ ಬನ್ನಿ ಪಪ್ಪ ಬೇಕು ಅಂತ. ಆಗ ನಿಮ್ಗೆ ಎಲ್ಲವನ್ನ ಕೂಡ ಕೊಡ್ತೀನಿ, ಇಲ್ಲ ಅಂದರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಬಂದುಬಿಡಿ ಮಕ್ಕಳ, ನಿಮಗೋಸ್ಕರನೇ ಮಾಡಿಸಿರೋದು. ನಿಮ್ಮಮ್ಮ ಅಂತೂ ನಿಮಗೆ ಊಟ ಅಂತೂ ಹಾಕೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಮಕ್ಕಳಿಗೆ ಅದು ಎಲ್ಲವನ್ನ ಕೂಡ ತಿನ್ನಬೇಕು ಅನ್ನುವ ಆಸೆ, ಹೊಟ್ಟೆ ಹಸಿವು. ಈ ಕಡೆ ಹೋಗ್ಬಿಡ್ತಾರೇನೋ ಮಕ್ಕಳು ಅಂತ ಅನ್ಕೋದಿದ್ರೆ ಫೈನಲಿ ಎದ್ದೇ ಬಿಡ್ತಾರೆ. ಈ ಕಡೆ ತಾಂಡವ್ಗಂತೂ ಖುಷಿ. ಹೋಗಬೇಡಿ ಮಕ್ಕಳ ದಯವಿಟ್ಟು ಅಂತ ಸುನಂದ್ ಅವರು ಹೇಳ್ತಿದ್ರು ಕೂಡ ಒಂದು ಲೈನ್ ತುದಿಗೆ ಬಂದು ಇಬ್ಬರು ಮಕ್ಕಳು ನಿಂತ್ಕೋತಾರೆ. ಬಂದುಬಿಡಿ ಮಕ್ಕಳ, ಜಸ್ಟ್ ಏನಿಲ್ಲ, ಕಾಲು ದಾಟಿ ಈ ಕಡೆ ಬಂದುಬಿಡಿ ಅಷ್ಟೇ. ನೀವು ಎಲ್ಲವೂ ಕೂಡ ಸಿಗುತ್ತೆ. ನಿಮ್ಗೆ ಏನೇನು ಫೇವ್ರೆಟ್ಸ್ ಬೇಕು ಎಲ್ಲ ಕೂಡ ತಿನ್ಬೋದು ಅಂತ. ಆದರೆ ಕೆಲಗಿಲ್ಲ, ನಾವು ಬರೋಕ್ಕಿಲ್ಲ ಅಂತ ಹೇಳಿ ಅಪ್ಪಂಗೆ ಚೋಕ್ ಕೊಡ್ತಾರೆ ಮಕ್ಕಳು. ಈಗಲೂ ಕೂಡ ನಿಮ್ಮ ಅಹಂಕಾರ ಕಡಿಮೆ ಆಗಿಲ್ಲ ಅಲ್ವಾ? ಸರಿ ಆಯಿತು ಬಿಡಿ, ಹೊಟ್ಟೆ ಹಸ್ಕೊಂಡೇ ಸಾಯಿರಿ, ಬಟ್ ನಿಮ್ಗೇನೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ದಾಟಿ ಬರೋದಿಲ್ಲ ಅಂದಾಗ, ಪಾಪ ನೀವೇ ದಾಟಿ ಬರಬೇಕು, ಅಲ್ಲಿ ತನಕ ನಾವು ಕೂಡ ಬರಲ್ಲ. ನಮ್ಮಮ್ಮನ ಸೋಲ್ಸೋಕೆ ನಾವು ಇಷ್ಟನೂ ಪಡಲ್ಲ. ನಮ್ಮಮ್ಮ ಅಡುಗೆ ಮಾಡದೇ ಇದ್ರೂ ಪರವಾಗಿಲ್ಲ, ಅಮ್ಮನ ಜೊತೆನೇ ಇರ್ತೀವಿ, ಅಮ್ಮಗೋಸ್ಕರ ಎಲ್ಲ ನಮ್ಮ ಫೇವ್ರೆಟ್ಸ್ನ ಕೂಡ ತ್ಯಾಗ ಮಾಡ್ತೀವಿ, ಸ್ಯಾಕ್ರಿಫೈಸ್ನ ಅಂತ ಹೇಳ್ತಿದ್ದಾವೆ ಮಕ್ಕಳು. ಫೈನಲಿ ಮಕ್ಕಳುಗಳ ಮುಖಾಂತರ ಕೂಡ ಗೆಲುವನ್ನು ಪಡ್ಕೊಳ್ಳೋಕ್ಕಾಗಲಿಲ್ಲ ತಾಂಡವ್ಗೆ. ಇದರಿಂದ ತಾಂಡವ್ಗೆ ಸಿಟ್ಟು ಬರುತ್ತೆ, ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಈ ಕಡೆ ಕುಸುಮ ಅವ್ರು ಬಂದಿದ್ದ. ಒಳ್ಳೇದು ಸರಿಯಾಗಿ ಮಾಡಿದ್ರಿ ಮಕ್ಕಳ, ನಿಮ್ಮ ಅಪ್ಪಂಗೆ ಹೀಗೆ ಬುದ್ಧಿ ಕಲಿಸ್ಬೇಕು. ಒಳ್ಳೆ ಕೆಲಸ ಮಾಡಿದ್ರಿ. ಅದರಲ್ಲೂ ಕೂಡ ರೇಖೆ ದಾಟಿ ನೀವೇ ಬರಬೇಕು ಅಂತ ಹೇಳಿದ್ರಲ್ವ, ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಮಕ್ಳಿಗೋಸ್ಕರ ಭಾಗ್ಯ ಅಡುಗೆನ ಮಾಡ್ತಿದ್ದಾರೆ. ಒಲೆ ಹಚ್ಚಿ ಆದರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಅಡುಗೆ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ ಸಂಪ್ರದಾಯಬದ್ಧವಾಗಿ ಸಾಂಪ್ರದಾಯಿಕವಾಗಿಯೇ ಇಲ್ಲಿ ಭಾಗ್ಯ ಅಡುಗೆ ಮಾಡ್ತಿದ್ದಾರೆ. ಆ ಕಡೆ ಧನ್ಯ ಎಲ್ಲ ವೆರೈಟೀಸ್ ಮಾಡಿದ್ರು ಕೂಡ ಭಾಗ್ಯ ಅಡುಗೆಗೆ ಸರಿಸಮ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಭಾಗ್ಯ ತನ್ನ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಟ್ಟು ಹೊಟ್ಟೆ ತುಂಬಿಸ್ತಿದ್ದಾರೆ ಅನ್ನೋದನ್ನು ಕೂಡ ಧನ್ಯ ಅಬ್ಸರ್ವ್ ಮಾಡ್ತಾರೆ. ಬಟ್ ಆ ಕಡೆ ತಾಂಡವ್ ತನ್ನ ಮಕ್ಕಳು ಹೊಟ್ಟೆ ಹಸ್ಕೊಂಡಿದ್ರು ಪರವಾಗಿಲ್ಲ, ನಾನು ಗೆಲ್ಲಬೇಕು ಅಂತ ನೋಡಿದ್ದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಆ ಕಡೆನೂ ಅಡುಗೆ ರೆಡಿ, ಈ ಕಡೆನೂ ಅಡುಗೆ ರೆಡಿ. ಬಟ್ ಯಾರು ಏನು ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಏನು ಮಾಡಿದ್ರು ಭಾಗ್ಯ ಅಂತ ತಿಳ್ಕೊಬೇಕಾಗಿದೆ. ಹಾಗಿದ್ರೆ ಏನಪ್ಪ ಆಯಿತು ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಜಬರ್ದಸ್ತಾಗಿ ಅಡುಗೆ ಮಾಡಿಕೊಂಡು ಭಾಗ್ಯ ಮಕ್ಕಳಿಗೆಲ್ಲ ಹೊಟ್ಟೆ ತುಂಬಿಸಿದ್ದು ಆಯಿತು. ಈ ಕಡೆ ಧನ್ಯ ಅಡುಗೆ ಮಾಡಿ ತಾಂಡವ್ ಹತ್ರ ಬರೋಣ ಅಂದ್ಕೊಂಡ್ರೆ ಈ ಕಡೆ ತಾಂಡವ್ ಶ್ರೇಷ್ಠ ಬಳಿ ಮಾತಾಡ್ತಿದ್ದಾರೆ. ಅವಳು ಡಿವೋರ್ಸ್ ಕೊಡೋ ತನಕ ಸುಮ್ಮನಿರೋರು ಯಾರು, ಮತ್ತು ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅಂತ ತಕ್ಷಣ ಬಂದಿದೆ. ಏನು ಹೇಳಿದ್ರೆ ನೀವು ಹೇಳಿದ್ದು ನಿಮ್ಮ ಅಪ್ಪ ಅಮ್ಮನ ಆಕೆ ದೂರ ಮಾಡ್ತಿದ್ದಾಳೆ ಕೆಟ್ಟವಳು ಅಂತ ಅಲ್ವಾ? ಹಾಗಿದ್ರೆ ನೀವೇ ಡಿವೋರ್ಸ್ಗೆ ಹೋಗ್ತಿದ್ದೀರಾ, ನೀವೇ ಡಿವೋರ್ಸ್ ಕೊಡ್ತಿದ್ರಾ ಅಂತಿದ್ರೆ ನಿಮ್ಮ ಕೆಲಸ ಏನು ಅಷ್ಟು ಮಾಡಿ ಮೇಡಮ್, ಸುಮ್ಮನೆ ಕಾಣ ನನ್ನ ಲೈಫ್ಗೆ ಎಂಟ್ರಿ ಆಗಬೇಡಿ ಅಂತ ಹೇಳ್ತಿದ್ದಾರೆ. ನಿಜ ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂದಾಗ ನಾನು ನಿಮ್ಮನ್ನ ಕರ್ಕೊಂಡು ಬಂದು ಅಷ್ಟು ದುಡ್ಡು ಕೊಟ್ಟಿರೋದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಲ್ಲ. ನಿಮ್ಮ ಅಡುಗೆ ಕೆಲಸ ಏನು ಅದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾನೆ. ಇದರಿಂದ ಯಾವ್ದು ಸರಿ ಯಾವ್ದು ತಪ್ಪು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಸರಿಯಾಗಿ ಭಾಗ್ಯ ಬರ್ತಾರೆ. ಭಾಗ್ಯ ಬಂದಿದೆ. ದಯವಿಟ್ಟು ಮೇಡಮ್ ಅಡುಗೆ ಆಯಿತಾ, ಸ್ವಲ್ಪ ಉಪ್ಪು ಹುಳಿ ಖಾರ ಕಡಿಮೆ ಇರಲಿ, ಜೊತೆಗೆ ಹಿಂಗೆ ಹಾಕಿ, ಅಲ್ಲೇ ಹಿಂಗೆ ಡಬ್ಬೆ ಇದೆ, ಇಲ್ಲ ಅಂದರೆ ಅವ್ರಿಗೆ ಹುಳಿತೆಗೆ ಬರುತ್ತೆ, ಹೊಟ್ಟೆ ನೋವು ಶುರುವಾಗ್ಬಿಡುತ್ತೆ, ಅದಕ್ಕೋಸ್ಕರ ಅಂತ ಕೇರ್ ಮಾಡ್ತಿದ್ದಾಳೆ. ಇದನ್ನೆಲ್ಲ ನೋಡಿ ಧನ್ಯಾಗೆ ಏನಪ್ಪ ಇದು, ಆ ವ್ಯಕ್ತಿಗೆ ಹೇಳಿದ್ದೇನೋ ಇಲ್ಲ ಆಗ್ತಿರೋದೇನು, ಈಕೆ ನೋಡಿದ್ರೆ ಇಷ್ಟೆಲ್ಲ ಆಗಿದ್ರು ಗಂಡನ ಬಗ್ಗೆ ಕಾಳಜಿ ಮಾಡ್ತಿದ್ದಾಳೆ, ಆತ ನೋಡಿದ್ರೆ ಈಕೆ ಅಪ್ಪ ಅಮ್ಮನ ದೂರ ಮಾಡ್ತಾರೆ ಅಂತ ಹೇಳ್ತಾಳೆ. ಇಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆಗ ಗುಂಡಣ್ಣ ತನ್ವಿ ಬರ್ತಾ ಇರ್ತಾರೆ, ಆಟ ಆಡ್ತಿರ್ತಾರೆ. ಮಕ್ಕಳನ್ನು ಕರೆದು ಬನ್ನಪ್ಪ ಇಲ್ಲಿ ಅಂತ ಕರೆದಾಗ, ಇಲ್ಲ ನೀವ್ಯಾಕೆ ನಮ್ಮನ್ನು ಮಾತಾಡಿಸ್ತಿದ್ರ, ನೀವು ಪಪ್ಪಂಗೋಸ್ಕರ ಬಂದಿರೋದು ನಮ್ಮನೆ ಭಾಗ ಮಾಡೋದಕ್ಕೆ ಅಂತಿದ್ರೆ ಏನಾಗ್ತಿದೆ ಸ್ವಲ್ಪ ಹೇಳ್ತೀರಾ, ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ ಅಂತಾರೆ. ನೀವು ಯಾಕೆ ನಿಮ್ಮ ತಂದೆನ ದೂರ ಇಟ್ಟಿರೋದು, ಯಾಕೆ ನಿಮ್ಮ ತಂದೆ ಜೊತೆ ಬರಲ್ಲ ಅನ್ನೋದು ಅಂದಾಗ, ನಮ್ಮಪ್ಪ ನಮ್ಮಮ್ಮಗೆ ಡಿವೋರ್ಸ್ ಕೊಡ್ತೀನಿ ಅಂತಾರೆ. ಅದಕ್ಕೋಸ್ಕರ ಅಂದಾಗ ಈ ಕಡೆ ಧನ್ಯ ನನಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಭಾಗ್ಯ ಪರ ಬ್ಯಾಟ್ ಮಾಡೋದ್ರ ಮುಖಾಂತರ ತಾಂಡವ್ನ ಔಟ್ ಮಾಡೋಕ್ಕೆ ಸತವಾಗ್ತಿದ್ದಾರೆ. ಫೈನಲಿ ತಾಂಡವ್ ಕರ್ಕೊಂಡು ಬಂದವರು ಅವನಿಗೆ ಬುದ್ಧಿ ಕಲಿಸೋಕೆ ಮುಂದಾಗ್ತಿದ್ದಾರೆ. ತಾಂಡವ್ ಪ್ರತಾಪಕ್ಕೆ ಈಟ್ ಕೊಡೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಹೀಗಾಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.